Hello students, 2023 the business law question paper ಒಳಗೆ question number 2 ಇಲ್ಲಿ ಡಿಸ್ಕಷನ್ ಮಾಡಾಕತ್ತೇನಿ, which is on the wide agreement because of unlawful consideration or object ಅಂತ ಹೇಳಿ ಆ ಪಾಯಿಂಟ್ ಮೇಲೆ ಕ್ವಶನ್ ಐತದಲ್ಲಿ. Question is that explain the terms trafficking relating to public offices and titles and stifling prosecution as per the Indian Contract Act 1874 ಅಂತ ಹೇಳಕತ್ತಾರಲ್ಲ. ಓಕೆ, ಟ್ರಾಫಿಕಿಂಗ್ ರಿಲೇಟಿಂಗ್ ಟು ಪಬ್ಲಿಕ್ ಆಫೀಸಸ್ ಆ್ಯಂಡ್ ಟೈಟಲ್ ಆ್ಯಂಡ್ ಸ್ಟಿಫ್ಲಿಂಗ್ ಪ್ರಾಸಿಕ್ಯೂಷನ್ ಈ ಎರಡು ಶಬ್ದನ ಎಕ್ಸ್ಪ್ಲೇನ್ ಮಾಡೋಣಾಗತ್ತಾರ. ಇದೆರಡೂ ಅನ್ಲಾಫುಲ್ ಕನ್ಸಿಡರೇಷನ್ ಆರ್ ಆಬ್ಜೆಕ್ಟ್ ವಿಚ್ ಲೀಡ್ಸ್ ಟು ದ ವೈಡ್ ಅಗ್ರಿಮೆಂಟ್ ಆ ಕಾನ್ಸೆಪ್ಟ್ ಒಳಗೆ ಬರಾಕತ್ತೈತಿ. ಅಗ್ರಿಮೆಂಟ್, ವೈಡ್ ಅಗ್ರಿಮೆಂಟ್ಸ್ ಆಲ್ರೆಡಿ ನೀವು ಓದ್ಕೊಂಡಿದ್ದೀರಿ, ನೋಡ್ಕೊಂಡಿದ್ದೀರಿ. ವೈಡ್ ಅಗ್ರಿಮೆಂಟ್ಸ್ ಒಳಗೆ ಇದು ಒಂದು ಪಾಯಿಂಟ್ ಬರಾಕತ್ತೈತಿ. ಓಕೆ, ಅನ್ಲಾಫುಲ್ ಕನ್ಸಿಡರೇಷನ್ ಆಬ್ಜೆಕ್ಟ್ದೊಳಗೆ ಆ್ಯಕ್ಟ್ಸ್ ಫಾರ್ಬಿಡನ್ ಬೈ ಲಾ ಬರತ್ತಾ, ಡಿಫೀಟ್ ಆಫ್ ಪ್ರೊವಿಷನ್ ಆಫ್ ದ ಲಾ ಬರ್ತೈತಿ, ಡಿಫೀಟ್ ಆಫ್ ಎನಿ ರೂಲ್ ಫಾರ್ ದ ಟೈಮಿಂಗ್ ಇನ್ ಫೋರ್ಸ್ ಇನ್ ಇಂಡಿಯಾ ಬರತ್ತಾ, ಫ್ರಾಡ್ಲೆಂಟ್ ಆಬ್ಜೆಕ್ಟ್ ಬರತ್ತಾ, ಆಮೇಲೆ ಇಂಜುರಿ ಟು ದ ಪರ್ಸನ್ ಆರ್ ಪ್ರಾಪರ್ಟಿ ಆಫ್ ಅನದರ್ ಬರಾಕತ್ತೈತಿ, ಆಮೇಲೆ ಇಮ್ಮೋರಲ್ ಆ್ಯಕ್ಟಿವಿಟೀಸ್ ಬರಾಕತ್ತಾವ, ಕನ್ಸಿಡರೇಷನ್ ಬರಾಕತ್ತೈತದ, ಇಮ್ಮೋರಲ್ ಕನ್ಸಿಡರೇಷನ್ ಬರಾಕತ್ತೈತಿ. ದೇರ್ ನೆಕ್ಸ್ಟ್ ಲಾಸ್ಟಿಗೆ ಬರಾಕತ್ತದ್ದು ಅಗ್ರಿಮೆಂಟ್ ಅಪೋಸ್ ಟು ಪಬ್ಲಿಕ್ ಪಾಲಿಸಿ ಅಂತ ಹೇಳ್ತೇವೆ. ಸಾರ್ವಜನಿಕ ನೀತಿಗೆ ವಿರೋಧವಾಗುವಂತಹ ಒಪ್ಪಂದಗಳು ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಓಕೆ, ಅದರೊಳಗೆ ಅಗ್ರಿಮೆಂಟ್ ಅಪೋಸ್ ಟು ಪಬ್ಲಿಕ್ ಪಾಲಿಸಿ ಒಳಗೆ ಮತ್ತೆ ಯಾವ ಬರ್ತಾವ ಅಂದ್ರೆ ಟ್ರೇಡಿಂಗ್ ವಿತ್ ಎನಿಮಿ ಬರಾಕತ್ತೈತಿ, ಸ್ಟಿಫ್ಲಿಂಗ್ ಆಫ್ ಪ್ರಾಸಿಕ್ಯೂಷನ್ ನಿಮಗೆ ಕೇಳಿದಂಥ ಕ್ವಶನ್ ಬರಾಕತ್ತೈತದು, ಚಾಂಪರ್ಟಿ, ಮೇಂಟೆನೆನ್ಸ್, ಇಂಟರ್ಫಿಯರೆನ್ಸ್ ವಿತ್ ದ ಕೋರ್ಸ್ ಆಫ್ ಜಸ್ಟಿಸ್, ನ್ಯಾಯ ದೊರಕುವುದ್ರೊಳಗೆ ಏನಾರ ನಾವು ಅಡೆತಡೆಯನ್ನು ಉಂಟು ಮಾಡುವುದು, ಚಾಂಪರ್ಟಿ ಮೀನ್ಸ್ ದಾವಾ ಅಥವಾ ಮುದ್ದತ್ತನ್ನು ಬದಲು ಮಾಡೋದು, ಇದು ಕೋರ್ಟ್ ರಿಲೇಟೆಡ್ ಅನ್ನೋ ಶಬ್ದ ಐತಿ. ಮ್ಯಾರೇಜ್, ಬ್ರೋಕರೇಜ್, ಆಮೇಲೆ ಸೇಲ್ ಆಫ್ ಪಬ್ಲಿಕ್ ಆಫೀಸ್ ಎಕ್ಸೆಟ್ರಾ ಬರಾಕತ್ತದಲ್ಲೇ. ಓಕೆ, ಈ ಎಲ್ಲ ಶಬ್ದದೊಳಗೆ ಇವೇನು ಅಗ್ರಿಮೆಂಟ್ ಅಪೋಸ್ ಟು ಪಬ್ಲಿಕ್ ಪಾಲಿಸಿ ಒಳಗೆ ಏನು ಎಕ್ಸಾಂಪಲ್ಸ್ ಬರಾಗ್ತಾವಲ್ಲ, ನಿಮಗೆ ಕೇಳಿದ್ದು ಎರಡು ಕೇಳ್ಯಾರ ಅವರು. ಸ್ಟಿಫ್ಲಿಂಗ್ ಆಫ್ ಪ್ರಾಸಿಕ್ಯೂಷನ್ ಒಂದು ಕೇಳ್ಯಾರ, ಮತ್ತು ಇನ್ನೊಂದು ಏನೈತಿ ಅಂತಂದ್ರೆ ಸೇಲ್ ಆಫ್ ಪಬ್ಲಿಕ್ ಆಫೀಸಸ್, ದಟ್ ಈಸ್ ಟ್ರಾಫಿಕ್ ಇನ್ ಪಬ್ಲಿಕ್ ಆಫೀಸ್. ಇವೆರಡು ಕ್ವಶನ್ ಕೇಳ್ಯಾರಲ್ಲ. ಸೊ ಫಸ್ಟಿಂದ ಏನೈತಿ, ಫಸ್ಟಿಂದು ಶಬ್ದ ಏನೈತಿ ಅಂತಂದ್ರೆ ಟ್ರಾಫಿಕಿಂಗ್ ರಿಲೇಟಿಂಗ್ ಟು ಪಬ್ಲಿಕ್ ಆಫೀಸ್ ಆ್ಯಂಡ್ ಟೈಟಲ್ ಐತಲ್ಲ. ಓಕೆ, ದೆನ್ ವಾಟ್ ಇಟ್ ಈಸ್ ಆ್ಯನ್ ಅಗ್ರಿಮೆಂಟ್ ಟು ಟ್ರಾಫಿಕ್ ಇನ್ ಪಬ್ಲಿಕ್ ಆಫೀಸ್ ಈಸ್ ಅಪೋಸ್ ಟು ಪಬ್ಲಿಕ್ ಪಾಲಿಸಿ ಅಂತ ಹೇಳಿ ಹೇಳ್ತೇವೆ. ಇಂಟರ್ಫಿಯರೆನ್ಸ್ ವಿತ್ ದ ಅಪಾಯಿಂಟ್ಮೆಂಟ್ ಆಫ್ ಅ ಪರ್ಸನ್ ಬೆಸ್ಟ್ ಕ್ವಾಲಿಫೈಡ್ ಫಾರ್ ದ ಸರ್ವಿಸ್ ಆಫ್ ದ ಪಬ್ಲಿಕ್. ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಯ್ದುಕೊಳ್ಳೋಕೆ ಒಬ್ಬ ವ್ಯಕ್ತಿಯನ್ನು ನಾವು ನೇಮಕಾತಿ ಮಾಡಾಕತ್ತೇವಿ, ಅದಕ್ಕೆ ಅಡೆತಡೆಯನ್ನು ಉಂಟು ಮಾಡ್ತೇವೆ. ಅದಕ್ಕೆ ನಾವು ಬ್ರೈಬ್ ಕೊಡಬಹುದು, ಅದನ್ನು ತಡೆ ಹಿಡಿಬಹುದು, ಲಂಚ ಕೊಡ್ಬೋದು. ಅದನ್ನು ನಾವೇನಂತೇವಿ ಅಂದ್ರೆ ಟ್ರಾಫಿಕಿಂಗ್ ರಿಲೇಟೆಡ್ ಟು ಪಬ್ಲಿಕ್ ಆಫೀಸ್ ಆ್ಯಂಡ್ ಟೈಟಲ್ ಅಂತ ಹೇಳಕತ್ತೇವೆ ನಾವು. ಕ್ಲಿಯರ್ ಆಯ್ತು? ಓಕೆ, public policy requires that there should be no money consideration for the appointment in office in which the public is interested. ಸಾರ್ವಜನಿಕರ ಹಿತಾಸಕ್ತಿ ಎಲ್ಲೈತಿ ಆ ಒಂದು ಸ್ಥಳದಲ್ಲಿ ಯಾವುದೇ ವ್ಯಕ್ತಿಯ ಒಂದು ನೇಮಕಾತಿ ಆಗ್ತಿತ್ತು ಅಂತಂದ್ರೆ ಆ ನೇಮಕಾತಿ ಅವನ ಒಂದು ಕ್ವಾಲಿಫಿಕೇಷನ್ ಮೇಲೆ ಆಗಬೇಕು ಹೊರತಾಗಿ ಹಣದ ಮುಖಾಂತರ ಆಗಿರಬಾರ್ದು, ಕನ್ಸಿಡರೇಷನ್ ಮುಖಾಂತರ ಆಗಿರಬಾರ್ದು ಅಂತ ಹೇಳಿ ಹೇಳಾಕತ್ತೈತಿ ಪ್ರೊವಿಷನ್. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಹೇಳಾಕತ್ತದ್ದು. ಓಕೆ, ಯಾವುದೇ ರೀತಿಯ ಕನ್ಸಿಡರೇಷನ್ ಇರಬಾರ್ದಲ್ಲೇ, ಅಪಾಯಿಂಟ್ಮೆಂಟ್ ಅವ್ನ ಕ್ವಾಲಿಫಿಕೇಷನ್ ಮೇಲೆ ಆಗಿರಬೇಕು ಅಂತ ಹೇಳಿ ಹೇಳಾಕತ್ತಾರ. ಸಾರ್ವಜನಿಕ ಹಿತಾಸಕ್ತಿ ಇದ್ದಂತಹ ಒಂದು ನೇಮಕಾತಿ ಅಂತ ಹೇಳಿ ಹೇಳಾಕತ್ತೇವಿ. ಅಂದರೆ ಯಾವುದರ ಗೌರ್ಮೆಂಟ್ ಆಫೀಸ್, ಸೆಂಟ್ರಲ್, ಸ್ಟೇಟ್, ಸೆಮಿ ಗೌರ್ಮೆಂಟ್ ಯಾವುದೂ ಇರ್ಬೋದಲ್ಲೇ. ಸ್ಪೆಸಿಫಿಕ್ಕಾಗಿ ನಾವು ಇದು ಮಾಡೋಕ್ಕಿಲ್ಲ, ಯಾಕಂದ್ರೆ ನಾವು ವೈಡರ್ ಟರ್ಮ್ದೊಳಗೂ ತೊಗೊಳಕತ್ತೇವಿ, ಅದನ್ನು ನ್ಯಾರೋ ಟರ್ಮ್ದೊಳಗೂ ತೊಗೊಳಕತ್ತೇವಿ. ಕಾಂಟ್ರಾಕ್ಟ್ ಆ್ಯಕ್ಟ್ ರಿಸ್ಟ್ರಿಕ್ಟ್ ಮಾಡಿಬಿಡ್ತೈತಿಲ್ಲ, ಇದಕ್ಕೆ ಅಂತ ಹೇಳಿ ಹಿಂಗೆ ರಿಸ್ಟ್ರಿಕ್ಷನ್ ಹಾಕಿ ಮೀನಿಂಗ್ ಕೊಡಕತ್ತದಲ್ಲೇ. ಗೌರ್ಮೆಂಟ್ ಯಾವುದು ಆಫೀಸ್ ಇರ್ಬೋದಲ್ಲೇ. ಓಕೆ, ಸೊ ಎಕ್ಸಾಂಪಲ್ ಫಾರ್ ದಿಸ್, ಈ ಒಂದು ಕ್ಲಾಸಿಗೆ ಎಕ್ಸಾಂಪಲ್ ಏನೈತಿ ಅಂದ್ರೆ an agreement to pay money to public servant in order to induce him to get retire from his office
so that another person may secure the appointment. ಒಬ್ಬ ವ್ಯಕ್ತಿಗೆ ಹಣದ ಒಂದು ಆಮಿಷವನ್ನು ತೋರಿಸಿ ಅವ ರಿಟೈರ್ ಆಗಿರಿ ನಿವೃತ್ತಿ ಹೊಂದಲಿ ಅಂತ ಹೇಳಿ ನಾವು ಇಂಡ್ಯೂಸ್ ಮಾಡೋದು, ಆ ಒಂದು ಸ್ಥಾನಕ್ಕೆ ಬೇರೆಯವರನ್ನ ಏನು ಮಾಡೋದು ಅಂತಂದ್ರೆ ಅಪಾಯಿಂಟ್ ಮಾಡೋದು. ಇಟ್ ಈಸ್ ವೈಡ್. ಓಕೆ, ಇದನ್ನು ಟ್ರಾಫಿಕಿಂಗ್ ಇನ್ ಪಬ್ಲಿಕ್ ಆಫೀಸ್ ಆ್ಯಂಡ್ ಟೈಟಲ್ದೊಳಗೆ ಬರಾಕ್ತಕ್ಕಂಥ ಒಂದು ಎಕ್ಸಾಂಪಲ್ ಕೊಡಾಕತ್ತಾರಲ್ಲ. ಇನ್ನೊಂದು ಅಗ್ರಿಮೆಂಟ್ ಟು ಪ್ರೊಕ್ಯೂರ್ ಪಬ್ಲಿಕ್ ರೆಕಗ್ನೇಷನ್ ಲೈಕ್ ಪದ್ಮವಿಭೂಷಣ ಫಾರ್ ರಿವಾರ್ಡ್. ಪದ್ಮವಿಭೂಷಣದಂತಹ ಒಂದು ಪ್ರಶಸ್ತಿಯನ್ನು ಏನೈತಿ ಹಣದ ಮುಖಾಂತರ ಖರೀದಿಸುವುದು ಅಂತ ಹೇಳ್ತೇವೆ. ಆಮೇಲೆ ನೆಕ್ಸ್ಟ್ ಏನೈತಿ ಅಂದರೆ ಸೇಲ್ ಆಫ್ ದ ಆಫೀಸ್ ಆಫ್ ಮುಟ್ವಾಲಿ ಆಫ್ ವಕ್ಫ್. ವಕ್ಫ್ ಅಂದರೆ ಇದೇನು ಇಸ್ಲಾಮಿಕ್ ಮಸೀದಿಗಳದ್ದು ಏನಿರ್ತಾವ ಅಲ್ಲಿ ವಕ್ಫ್ ಅಂತ ಹೇಳಿರ್ತಾವ, ಟ್ರಸ್ಟ್ ಇರ್ತಾವ, ಅದರ ಟ್ರಸ್ಟಿಗೆ ಇಟ್ ಈಸ್ ಆಲ್ಸೋ ಅಗೇನ್ಸ್ಟ್ ದ ಪಬ್ಲಿಕ್ ಪಾಲಿಸಿ ಅಂತ ಹೇಳ್ತೇವೆ, ಬಿಕಾಸ್ ದ ಪಬ್ಲಿಕ್ ಇಂಟ್ರೆಸ್ಟ್ ಈಸ್ ಇನ್ವಾಲ್ವ್ಡ್ ಇನ್ ದ್ಯಾಟ್ ಅಂತ ಹೇಳಿ ಹೇಳ್ತೇವೆ ನಾವಲ್ಲಿ. ಓಕೆ, ಇದೇನೈತಿ ಅಗ್ರಿಮೆಂಟ್ ಆಫ್ ಟ್ರಾಫಿಕಿಂಗ್ ಇನ್ ಪಬ್ಲಿಕ್ ಆಫೀಸ್ ಆ್ಯಂಡ್ ಟೈಟಲ್ದಾತು. ಇನ್ನೂ ಒಂದು ಶಬ್ದ ಕೇಳ್ಯಾರ ಇದ್ರ ಜೋಡಿ, ಅಲಾಂಗ್ ವಿತ್ ದ್ಯಾಟ್ ಇನ್ನೂ ಒಂದು ಕೇಳ್ಯಾರ ಸ್ಟಿಫ್ಲಿಂಗ್ ಪ್ರಾಸಿಕ್ಯೂಷನ್ ಅಂತ ಹೇಳ್ತಾರೆ. ಅದು ಮೊಕದ್ದಮೆಯನ್ನು ತಡೆ ಹಿಡಿಯುವುದು ಅಂತ ಹೇಳಿ ಹೇಳ್ತೇವೆ ನಾವು. ಮೊಕದ್ದಮೆ ನಡೆದೈತೆ ಅದನ್ನು ತಡೆ ಹಿಡಿಯುವುದು, ನಡೆದದ್ದನ್ನು ನಿಂದಿರಿಸೋದು, ವಿಡ್ರಾ ಮಾಡ್ಕೊಳಕ್ಕೆ ಹಚ್ಚೋದು. ಅದು ವಿಡ್ರಾ ಮಾಡ್ಕೊಳಕ್ಕೆ ಹಚ್ಚೋದು ಅಂತಂದ್ರೆ ಒಂದು ಪಾರ್ಟಿಗೆ ನಾವು ಏನೋ ಫೋರ್ಸ್ ಮಾಡಾಕತ್ತೇವೆ ಅಲ್ಲೇ, ಅಥವಾ ಹಣದ ಆಮಿಷವನ್ನು ಕೊಡಾಕತ್ತೇವೆ, ಏನೋ ಒಂದು ಆ್ಯಕ್ಟ್ ಆಗೈತಿ, ಅದನ್ನು ತಡೆ ಹಿಡಿಯೋಕೆ ಪ್ರಯತ್ನವನ್ನು ಮಾಡಾಕತ್ತೇವೆ ನಾವಲ್ಲೇ. ಇಟ್ ಈಸ್ ಅಗೇನ್ಸ್ಟ್ ದ ಇಂಟ್ರೆಸ್ಟ್ ಆಫ್ ದ ಪಬ್ಲಿಕ್ ಪಾಲಿಸಿ ಆರ್ ಇಂಟ್ರೆಸ್ಟ್ ಆಫ್ ದ ಪಬ್ಲಿಕ್ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಅದಕ್ಕೆ ಅದನ್ನು ವೈಡ್ ಅಗ್ರಿಮೆಂಟ್ ಅಂತೇಳಿ ಹೇಳಾಕತ್ತೇವೆ ನಾವಲ್ಲಿ. ಓಕೆ, ಅದನ್ನು ನಾವು ವೈಡ್ ಅಗ್ರಿಮೆಂಟ್ ಅಂತ ಹೇಳಿ ಹೇಳಾಕತ್ತೇವೆ. ಆ್ಯಂಡ್ ಅಗ್ರಿಮೆಂಟ್ ಟು ಸ್ಟಿಫಲ್ ಪ್ರಾಸಿಕ್ಯೂಷನ್ ಟೆಂಡ್ ಟು ಬಿ ಪರ್ವರ್ಜನ್ ಆರ್ ಆ್ಯಂಡ್ ಅಬ್ಯೂಸ್ ಆಫ್ ಜಸ್ಟಿಸ್. ಅಬ್ಯೂಸ್ ಆಫ್ ಜಸ್ಟಿಸ್ ಅಂದರೆ ಏನು? ನ್ಯಾಯವನ್ನು ಬೈಯುವುದು ಅಥವಾ ಅದಕ್ಕೆ ಅಪಮಾನ ಅಂತ ಹೇಳ್ತೇವೆ. ಬೈಯುವುದು, ಅಬ್ಯೂಸ್ ಮೀನ್ಸ್ ಬೈಯುವುದು ಅಂತ ಹೇಳ್ತೇವೆ, ಅದಕ್ಕೆ ಅಪಮಾನವನ್ನು ಮಾಡಾಕತ್ತೇವೆ ಅಂತ ಹೇಳಿದಂಗಲ್ಲೇ. ದೇರ್ ಫೋರ್ ಸಚ್ ಅನ್ ಅಗ್ರಿಮೆಂಟ್ ಈಸ್ ವೈಡ್, ಅದು ವೈಡ್ ಐತೆ ಅಂತ ಹೇಳ್ತೇವೆ ನಾವಲ್ಲೇ. ದ ಪ್ರಿನ್ಸಿಪಲ್ ಈಸ್ ದ್ಯಾಟ್ ಒನ್ ಶುಡ್ ನಾಟ್ ಮೇಕ್ ಅ ಟ್ರೇಡ್ ಆಫ್ ಫೆಲೋನಿ. ಟ್ರೇಡ್ ಅಂದರೆ ವ್ಯಾಪಾರ, ಅದು ಮಹಾಘಾತಕ ಅಥವಾ ಘೋರಾಪರಾಧವನ್ನು ಒಳಗೊಂಡಿರಬಾರದು. ಆ ಒಂದು ಕೃತ್ಯ ಏನೈತಿ ಘೋರಾಪರಾಧ, ಫೆಲೋನಿ, ಇಟ್ ಶುಡ್ ನಾಟ್ ಇನ್ಕ್ಲೂಡ್ ದ ಫೆಲೋನಿ ಆರ್ ಮಹಾಘಾತಕ ಅಥವಾ ಘೋರಾಪರಾಧವನ್ನು ಒಳಗೊಂಡಿರಬಾರದು ಅಂತ ಹೇಳ್ತೇವೆ ನಾವಲ್ಲೇ. ಇಂಡಿಯನ್ ಕ್ರಿಮಿನಲ್ ಪ್ರೊಸೀಜರ್ ಕೂಡ ಇದ್ರೊಳಗೆ ಇನ್ವಾಲ್ವ್ ಆಗ್ತೈತಿ, ಅಲಾಂಗ್ ವಿತ್ ದ ಕಾಂಟ್ರಾಕ್ಟ್ ಆ್ಯಕ್ಟ್. ಕಾಂಟ್ರಾಕ್ಟ್ ಆ್ಯಕ್ಟದ್ದು ಸಿವಿಲ್ ಆ್ಯಕ್ಟ್ಸ್ ಆಗ್ತಾವೆಲ್ಲನೂ, ಅಲ್ಲಿ ಪನಿಷ್ಮೆಂಟ್ ಭಾಳ ಕಡಿಮೆ ಆಗ್ತೈತಿ. ಆದರೆ ಕ್ರಿಮಿನಲ್ ಪ್ರೊಸೀಜರ್ ಬಂತು ಅಂತಂದ್ರೆ ಅಫೆನ್ಸಿವ್ ಏನಾಗ್ತೈತಿ ಅಂತಂದ್ರೆ, ಅಫೆನ್ಸ್ ಏನಾಗ್ತೈತಿ ಅಂತಂದ್ರೆ, ನ್ಯಾಯ ಏನಾಗ್ತೈತಿ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿಗೆ ಹೋಗ್ತೈತಿ. ಅಲ್ಲಿ ಏನಂದ್ರೆ ಒಂದು ಇದನ್ನು ಕೊಡ್ತಾರಲ್ಲ, ಏನು ಜಜ್ಮೆಂಟ್ ಕೊಟ್ಟು ಪನಿಷ್ಮೆಂಟ್ ಲೆವೆಲ್ ಹೆಚ್ಚಾಗ್ತೈತಿ ಅಂತ ಹೇಳ್ತೇವೆ ನಾವಲ್ಲೇ. A statutory list of compoundable offences and an agreement to drop proceeding relating to such offences with or without the permission of the court, as the case may be, in consideration the accused promising to do something for the complainant is not opposed to ಪಬ್ಲಿಕ್ ಪಾಲಿಸಿ ಅಂತ ಹೇಳ್ತೇವೆ. ಅಂದರೆ ಇದಕ್ಕೆ ಒಂದು ಎಕ್ಸೆಪ್ಷನ್ ಕೊಟ್ಟಾರಲ್ಲೇ. ಯಾವಾಗ ಎಕ್ಸೆಪ್ಷನ್ ಆಗ್ತೈತಿ ಅಂತ, ಎಕ್ಸಾಂಪಲ್, A agrees to sell certain land to B in consideration of B abstaining from taking criminal procedure against A. A ತನ್ನ ಭೂಮಿಯನ್ನು ಬಿಗೆ ಕೊಡ್ತಾನ, ಅದರ ಬದಲಾಗಿ ಬಿ ಏನು ಮಾಡಬೇಕು ಅಂತಂದರೆ ಎ ಮೇಲೆ ಯಾವುದು ಕಾನೂನುಬದ್ಧವಾದ ಕಾರ್ಯವಾಹಿಯನ್ನು ಅಥವಾ ಕೇಸನ್ನು ಹಾಕಂಗಿಲ್ಲ ಅಂತ ಒಪ್ಕೋಬೇಕು. ಈ ಹೊತ್ತಿನಾಗ ಇದು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನಾಗ ಬರಾಕತ್ತಿಲ್ಲ ಅಂತ ಹೇಳಕತ್ತಾರೆ. ಬಟ್ ಈಗ ಹೇಳಾಕತ್ತಿದ್ರದ್ದು ಇದೇನೈತಿ ಅಂತಂದ್ರೆ, ಯಾವಾಗ ನಾವು ಮೊಕದ್ದಮೆ ನಡೆದೈತಿ ಅದನ್ನು ನಿಂದಿರಿಸ್ತಿದ್ದಾಗ ಅದನ್ನು ನಾವೇನು ಮಾಡ್ತೇವೆ ಅಂತಂದ್ರೆ, ಯಾರಿಗಾರ ಘಾತಕವನ್ನು ಅಂದರೆ ಜೀವದ ಬೆದರಿಕೆ ಹಾಕಿ ಏನಾರ ಇಲ್ಲಿ ಈಗ ಇದು ಲ್ಯಾಂಡ್ ಕೊಡೋದ್ರ ಬದಲಾಗಿ ಅವನ ಜೀವದ ಮೇಲೆ ಏನಾರ ಒಂದು ಘಾತಕವನ್ನು ತರಬಹುದಾಗಿತ್ತು, ಅಥವಾ ಆ ಲ್ಯಾಂಡನ್ನು ಫೋರ್ಸ್ಫುಲ್ಲಿ ಅವ್ರು ತೊಗೊಂಡಿದ್ನು ಅಂತಂದ್ರೆ ಈ ಕ್ಲಾಸ್ ಕೆಳಗೆ ಅಂದರೆ ಸ್ಟಿಫ್ಲಿಂಗ್ ಪ್ರಾಸಿಕ್ಯೂಷನ್ ಅಂತ ಏನು ಹೇಳಕತ್ತೀವಿ ಈ ಕ್ಲಾಸ್ ಕೆಳಗೆ ಬರ್ತಿತ್ತದಲ್ಲೇ. ಓಕೆ, ಇಟ್ ಈಸ್ ಅಬೌಟ್ ದ ಟೂ ವರ್ಡ್ಸ್ ವಿಚ್ ಕಮ್ಸ್ ಅಂಡರ್ ಅಗ್ರಿಮೆಂಟ್, ವೈಡ್ ಅಗ್ರಿಮೆಂಟ್
ಜಸ್ಟ್ ಬಿಕಾಸ್ ಆಫ್ ದ ಅನ್ಲಾಫುಲ್ ಕನ್ಸಿಡರೇಷನ್ ಆ್ಯಂಡ್ ಆಬ್ಜೆಕ್ಟ್ ಅಂತ ಹೇಳಿ ಹೇಳ್ತೇವೆ. ಸೊ ಏನೋ ಡೌಟ್ ಇದ್ದರೂ ನಾನು ಕೇಳಿ. ಥ್ಯಾಂಕ್ ಯು.